ಇವತ್ತಿನ ವಿಡಿಯೋದಲ್ಲಿ ನಾನು ಮೊಜಾಂಡೋ ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ. ಇದನ್ನ ಕನ್ನಡದಲ್ಲಿ ದಾಸಪತ್ರೆ ಅಥವಾ ಪತ್ರ ಪುಷ್ಪ ಅಂತ ಕರೀತಾರೆ. ಈ ಮೊಜಾಂಡೋ ಗಿಡದಲ್ಲಿ ತುಂಬಾ ಕಲರ್ಸ್ ಬರುತ್ತೆ. ವೈಟ್, ಪಿಂಕ್, ರೆಡ್, ಯೆಲ್ಲೋ, ಆರೆಂಜ್ ಹೀಗೆ 6-7 ಕಲರ್ಸ್ ಅಲ್ಲಿ ಬರುತ್ತೆ. ಇದು ತುಂಬಾ ಹಾರ್ಡಿ ಪ್ಲಾಂಟ್ ಆಗಿರೋದ್ರಿಂದ ಕಟ್ಟಿಂಗ್ ಇಂದ ತುಂಬಾ ಈಸಿಯಾಗಿ ಬೆಳಿಬಹುದು. ಒಂದ್ಸಲ ಚೆನ್ನಾಗಿ ರೂಟ್ಸ್ ಬಂದು ಗಿಡ ಹಿಡ್ಕೊಂಡ್ರೆ ಸಾಕು, ಆಮೇಲೆ ಇದಕ್ಕೆ ಜಾಸ್ತಿ ಕೇರ್ ತಗೊಳ್ಳೋದಿರಲ್ಲ. ಈ ಮೊಜಾಂಡೋ ಗಿಡ ತುಂಬಾ ಹೈಟ್ ಬೆಳೆಯಲ್ಲ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇಷ್ಟೇ ಹೈಟ್ ಬೆಳೆಯೋದು, 3 ಮೀಟರ್ ಅಷ್ಟು ಎತ್ತರ ಬೆಳೆಯುತ್ತೆ. ಹಾಗಾಗಿ ಇದನ್ನ 10 ಇಂಚಿನ ಪಾಟ್ ಅಲ್ಲಿ ಈಸಿಯಾಗಿ ಬೆಳಿಬಹುದು. ಕೆಲವು ವೆರೈಟಿಯಲ್ಲಿ 9 ರಿಂದ 10 ಮೀಟರ್ ಅಷ್ಟು ಉದ್ದ ಬೆಳೆಯುವಂತ ಗಿಡಗಳು ಇರುತ್ತೆ. ಈ ಮೊಜಾಂಡೋ ಗಿಡ ಪಾಯಿಂಸೆಟಿಯಾ ಗಿಡ ತರನೇ ಎಲೆಗಳ ತುದಿಯಲ್ಲಿ ಹೂವಿರುತ್ತೆ. ಇದ್ರ ಹೂ ಕೂಡ ಎಲೆ ತರಾನೇ ಇರುತ್ತೆ. 5 ದಳ ಸೇರಿ ಒಂದು ಹೂವಾಗಿರುತ್ತೆ. ಅದ್ರ ಮಧ್ಯೆ ಚಿಕ್ಕ ಹೂ ಇರುತ್ತೆ. ಮೊಜಾಂಡೋ ಗಿಡದಲ್ಲಿ ಸಮ್ಮರ್ ಸೀಸನ್ ಶುರುವಾದಾಗ ತುದಿಯಲ್ಲಿರೋ ಎಲೆಗಳ ಕಲರ್ ಚೇಂಜ್ ಆಗಿ ಮಧ್ಯದಲ್ಲಿ ತುಂಬಾ ಚಿಕ್ಕ ಹೂ ಬರುತ್ತೆ. ಇದರಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ ಟೈಮಲ್ಲಿ, ಸಮ್ಮರ್ ಶುರುವಾಗೋ ಟೈಮಲ್ಲಿ ಹೂ ಬರೋಕ್ಕೆ ಶುರುವಾಗುತ್ತೆ. ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತನಕನೂ ಹೂವಿರುತ್ತೆ. ವಿಂಟರ್ ಸೀಸನ್ ಶುರುವಾದಾಗ ಈ ಗಿಡ ಡಾರ್ಮೆನ್ಸಿಗೆ ಹೋಗುತ್ತೆ. ಡಾರ್ಮೆನ್ಸಿ ಪೀರಿಯಡ್ ಅಂದ್ರೆ ನವೆಂಬರ್ ಇಂದನೇ ಈ ಗಿಡ ನಿಧಾನವಾಗಿ ಒಣಗ್ತಾ ಬರುತ್ತೆ. ಆ ಗಿಡದಲ್ಲಿ ಎಲೆಗಳೇ ಇರಲ್ಲ. ಆ ಗಿಡ ಪೂರ್ತಿ ಒಣಗಿದ ಹಾಗಾಗಿ ಕಡ್ಡಿ ರೀತಿ ಆಗಿರುತ್ತೆ. ಈ ಕಡ್ಡಿಗಳನ್ನೆಲ್ಲ ನೀವು ಫೆಬ್ರವರಿಯಲ್ಲಿ ಕಟ್ಟಿಂಗ್ ಮಾಡಿಬಿಟ್ಟು ತೆಗಿಬೇಕು. ಮೊಜಾಂಡೋ ಗಿಡಗಳನ್ನ ರೀಪಾಟ್ ಮಾಡೋರು ಕೂಡ ಫೆಬ್ರವರಿಯಲ್ಲಿ ಮಾಡ್ಕೋಬೇಕು. ರೀಪಾಟ್ ಮಾಡದೇ ಇರೋರು ಒಣಗಿರೋ ಕಡ್ಡಿಗಳನ್ನೆಲ್ಲ ಕಟ್ಟಿಂಗ್ ಮಾಡಿಬಿಟ್ಟು ತೆಗಿಬೇಕು. ಮಾರ್ಚ್ ಇಂದ ಹೊಸದಾಗಿ ಗ್ರೋತ್ ಬರಕ್ಕೆ ಶುರುವಾಗುತ್ತೆ. ಒಂದ್ಸಲ ಈ ಹೂ ಬರಕ್ ಶುರುವಾದ್ರೆ ಲಾಂಗ್ ಲಾಸ್ಟಿಂಗ್ ಫ್ಲವರ್ ಇದು. ತುಂಬಾ ದಿನ ತನಕ ಈ ಹೂವು ಹಾಗೆ ಇರುತ್ತೆ. ಇನ್ನು ಪಾಟ್ ಮಿಕ್ಸಿಂಗ್ ಬಗ್ಗೆ ಹೇಳೋದಾದ್ರೆ 50% ಅಷ್ಟು ಮಣ್ಣು ತಗೋಬೇಕು. ಇನ್ನು 50% ಅಲ್ಲಿ ನೀವು ಯಾವ್ದಾದ್ರು ಆರ್ಗ್ಯಾನಿಕ್ ಆಗಿರೋಂಥ ಕಾಂಪೋಸ್ಟ್ ಮತ್ತೆ ಮರಳನ್ನ ಮಿಕ್ಸ್ ಮಾಡ್ಕೋಬೇಕು. ಫೆಬ್ರವರಿಯಲ್ಲಿ ನೀವು ರಿಪೋರ್ಟ್ ಮಾಡೋದಾದ್ರೆ ಇದ್ರ ಜೊತೆಗೆ ಬೋನ್ ಮೀಲ್ ಅಥವಾ DAP ಕೂಡ ಮಿಕ್ಸ್ ಮಾಡ್ಕೋಬಹುದು. ಹೂ ಬಿಡೋ ಗಿಡಗಳಿಗೆಲ್ಲ ಮಣ್ಣು ಅಸಿಡಿಕ್ ಆಗಿದ್ರೆ ಹೂ ತುಂಬಾ ಜಾಸ್ತಿ ಬಿಡುತ್ತೆ. ನೀವು ಕಾಫಿ ಡಿಕಾಕ್ಷನ್ ಹಾಕಬಹುದು, ಟೀ ಮಾಡಿ ಉಳಿದಿರೋ ಅಂತ ಪೌಡರ್ನ ಹಾಕೋಬಹುದು. ಇಲ್ಲಿ ನಾನು ಮಿಕ್ಕಿರೋ ಅಂತ ಕಾಫಿ ಡಿಕಾಕ್ಷನ್ಗೆ ಇನ್ನೂ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ತುಂಬಾ ಜಾಸ್ತಿ ಇರುತ್ತೆ. ಬಾಳೆಹಣ್ಣಿನ ಸಿಪ್ಪೆನ ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಮಾಡಿಬಿಟ್ಟು ಅದ್ರ ಪೌಡರ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಹೂ ಬರುತ್ತೆ. ಸೀವೀಡ್ ಫರ್ಟಿಲೈಸರ್ ಹಾಕ್ಬೋದು ಅಥವಾ ವರ್ಮಿ ಕಾಂಪೋಸ್ಟ್ ಕೂಡ ಹಾಕ್ಬೋದು. ಯಾವುದೇ ಫರ್ಟಿಲೈಸರ್ ಕೊಡೋಕೆ ಮುಂಚೆ ಮಣ್ಣನ್ನ ಚೆನ್ನಾಗಿ ಕುಬುಕ್ಬಿಟ್ಟು ಲೂಸ್ ಮಾಡಿಬಿಟ್ಟು ಫರ್ಟಿಲೈಸರ್ ಕೊಡೋದನ್ನ ಮಾತ್ರ ಮರಿಬಾರ್ದು. ಇದರಿಂದ ನಾವು ಏನು ಫರ್ಟಿಲೈಸರ್ ಕೊಡ್ತೀವಿ ಅದು ಬೇಗ ರೂಟ್ಸಿಗೆ ತಲುಪುತ್ತೆ. 10 ದಿನ ಅಥವಾ 15 ದಿನಕ್ಕೊಂದ್ಸಲ ಈ ರೀತಿ ಮಣ್ಣನ್ನ ಲೂಸ್ ಮಾಡೋದ್ರಿಂದ ಬೇರುಗಳಿಗೆ ಚೆನ್ನಾಗಿ ಆಕ್ಸಿಜನ್ ಸಪ್ಲೈ ಆಗಿ ಗಿಡ ತುಂಬಾ ಹೆಲ್ದಿಯಾಗಿ ಬೆಳೆಯುತ್ತೆ.